ನಮಸ್ಕಾರ. HBS ಸುದ್ದಿ ಮಾಹಿತಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ವನಗೂರು 93-94ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ವನಗೂರು ಕೂಡರಸ್ತೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 94ನೇ ವರ್ಷದ ಹಳೆ ವಿದ್ಯಾರ್ಥಿಗಳು ಶನಿವಾರ ಸಂತೆಯ ಶುಭೋದಯ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಸುಮಾರು 64 ವಿದ್ಯಾರ್ಥಿಗಳು ಒಟ್ಟುಗೂಡಿ ವಿದ್ಯೆ ಕಲಿಸಿದ ಶಿಕ್ಷಕರಾದ ಕನ್ನಡ ಮಾಸ್ಟರ್ ಆಗಿದ್ದ ಶ್ರೀಯುತ ಮಲ್ಲೇಶ್ ರವರಿಗೆ ಆರತಿ ಬೆಳಗುವುದರೊಂದಿಗೆ ಆದರದಿಂದ ಸ್ವಾಗತಿಸಿ ಸನ್ಮಾನ ಮಾಡಲಾಯಿತು. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೇದಿಕೆಯಲ್ಲಿರುವಂಥ ನಾನೆಲ್ಲ ಪೂಜೆ ಗುರುಗಳೇ, ವೇದಿಕೆಯಲ್ಲಿರುವಂಥ ಹಿರೇಗೌಡ ಸರ್, ಚಂದ್ರಗೌಡ ಸರ್, ಹಾಗೆ ಅಪ್ಸರಗೌಡ ಸರ್ ಹಾಗೂ ವೈದ್ಯರು, ಇವರು ನನಗೂ ಕೂಡ ಗುರುಗಳು. ನಾನು ಕೂಡ ಆ ಶಾಲೆಯ ನಮ್ಮಲ್ಲಿ 97% ಒಬ್ಬರು ಗಣಿತದಲ್ಲಿ ಬ್ಯಾಕ್ಟೇರಿಯಾವರು ಅನುತ್ತೀರ್ಣರಾಗಿದ್ರು. ಇಲ್ಲಾಂದ್ರೆ 100ಕ್ಕೆ 100 ಫಲಿತಾಂಶ ನಮ್ಮ ಬ್ಯಾಚ್ನಲ್ಲಿ ಬರ್ತಿತ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದರೂ ನಿಮ್ಮ ಮುಂದೆ ನಿಂತು ಏನೋ ಹೆಸರನ್ನು ಗುರುತಿಸಿಕೊಳ್ಳಲಿಕ್ಕೆ ಮೂಲ ಕಾರಣಕರ್ತರು ನನ್ನ ಗುರುಗಳು. ಈ ಸಂದರ್ಭದಲ್ಲಿ ನನಗೆ ಈ ಫುಲ್ ಬೆಂಚ್ ಇಲ್ಲ ಅನ್ನೋದೊಂದು ನೋವಿದೆ. ಏಕೆಂತಂದರೆ ನಾವಿಲ್ಲಿ 16 ಜನ ಫುಲ್ ಬೆಂಚಲ್ಲಿ ಇರಬೇಕಾಗಿತ್ತು. ಈಗಾಗಲೇ ನಮ್ಮನ್ನು ಪೂಜ್ಯರಾದಂಥ ಮುಖ್ಯೋಪಾಧ್ಯಾಯರಾದಂಥ ಗೋಪಾಲಕೃಷ್ಣ ಅವರು ಆಗಲಿರುವಂಥದ್ದು ನಮಗೂ ನಿಮಗೆಲ್ಲ ತುಂಬ ಅಪಾರವಾದಂಥ ದುಃಖವನ್ನು ತರುತ್ತೆ. ಯಾಕೆ ಅಂತಂದರೆ ಒಬ್ಬ ಮುಖ್ಯ ಶಿಕ್ಷಕರು ಸಂಸ್ಥೆಗಳನ್ನು ಎಷ್ಟು ಬೇಕಾದ್ರೂ ಹುಟ್ಟಾಕ್ಬೋದು, ಆದರೆ ಆ ಸಂಸ್ಥೆಯಲ್ಲಿ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಆಸ್ ಇಸ್ ದ ಹೆಡ್ ಮಾಸ್ಟರ್ಸ್ ವೈಸ್ ದ ಸ್ಕೂಲ್ ಅಂತ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಗಿರ್ತಾರೋ ಆ ಸಂಸ್ಥೆ ಆ ರೀತಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ನಾನು ಆ ಶಾಲೆಯ ಈ ಗುರುಗಳ ವಿದ್ಯಾರ್ಥಿಯಾಗಿ ನಂತರ ಅವರೊಂದಿಗೆ ನಾನು 4 ವರ್ಷಗಳ ಕಾಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುವುದಕ್ಕೆ, ನನ್ನ ಸೇವಾ ಅನುಭವವನ್ನು ಪಡೆಯಲಿಕ್ಕೆ, ನನ್ನ ಜೀವನದ ಅನುಭವವನ್ನು ಪಡೆಯಲಿಕ್ಕೆ ಅವರೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ಹೇಳ್ಕೋಬೇಕಾಗುತ್ತೆ. ಯಾಕೆಂತಂದರೆ ಆ ಸಂಸ್ಥೆ ನಾವು ಓದಿದಂಥ ನಮ್ಮ ಶಾಲೆ ಇವತ್ತು ಅಲ್ಲಿ ಇಲ್ಲ ಅನ್ನೋದು ನಮಗೆಲ್ಲ ಬಹಳಷ್ಟು ಅಪಾರವಾದಂಥ, ನನಗಾದರೂ ನೋವನ್ನು ತರುತ್ತೆ. ಯಾಕೆ ಅಂತಂದರೆ ಅವತ್ತು ನಮ್ಮ ಗುರುಗಳು ಎಲ್ಲರೂ ಕೂಡ ಗೋಪಾಲಕೃಷ್ಣ ಅವರು ಇರ್ಬೋದು, ಜವರೇಗೌಡ ಮಾಸ್ಟರ್ ಇರ್ಬೋದು, ಪಾಂಡಮೂರ್ತಿ ಸರ್ ಇರ್ಬೋದು, ಹಿರೇಗೌಡ ಸರ್ ಇರ್ಬೋದು, ಅವಲಕ್ಕಿಯನ್ನು ತಿಂದು ಜೀವನವನ್ನು ಮಾಡಿ ನಮಗೆ ವಿದ್ಯಾದಾನ ಮಾಡಿದ್ದಾರೆ. 86 ನನ್ನ ವಿದ್ಯಾರ್ಥಿ ಅವತ್ತು ನನಗೆ ಪಾರ್ವತಿ ಮೇಡಮ್ ಹೇಳಿದ್ರು 150 ರೂಪಾಯಿ ಸಂಬಳ ಕೊಡೋರು. 86ರಲ್ಲಿ ನನಗೆ ಸಂಬಳ ಆಗಲಿಲ್ಲ. ನಾನು ಅಲ್ಲಿ ಪಡ್ಕೊಂಡಂತ ಅನುಭವಗಳಿತ್ತಲ್ಲ, ಶಿವರಾಮ್ ಕಾರಂತರು ಹೇಳ್ತಾರೆ, ಜೀವನ ಒಂದು ಅನುಭವಗಳ ಸಂತೆ. ನಾವು ಪ್ರತಿ ಹೆಜ್ಜೆಗೂ ಪ್ರತಿ ವರ್ಷಕ್ಕೆ ನಾವು ಬೆಳೆದು ಪ್ರಬುದ್ಧರಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಜೀವನದ ಅನುಭವಗಳನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ವಯಸ್ಸಾಗಿದ್ದು ನಾವು ಸರ್ವಿಸ್ ಮಾಡಿದ್ದು ನನ್ನ ದೃಷ್ಟಿಯಲ್ಲಿ ಅದು ನಿರುಪಯುಕ್ತ ಅಂತ ಹೇಳ್ತೀನಿ.
ಈಗ ಈ ಸಂದರ್ಭದಲ್ಲಿ ಈ ಎಲ್ಲ ಇವತ್ತು ನಾನು ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯ ಜೊತೆಗೆ ನೀವೆಲ್ಲ ಸಾಧಕರನ್ನು ಹೊಂದಿದ್ದೀರ. ಇವತ್ತು ಸಣ್ಣ ಮಟ್ಟದ ಸಾಧನೆಯಿಂದ ಹಿಡಿದು ದೊಡ್ಡ ಮಟ್ಟದ ಸಾಧನೆಯವರೆಗೆ ಅವರವರ ಸಾಮರ್ಥ್ಯ, ಅವರವರ ಶ್ರಮ, ಅವರವರ ಒಂದು ಟ್ಯಾಲೆಂಟಿಗೆ ಅನುಗುಣವಾಗಿ ನೀವೆಲ್ಲ ಇವತ್ತು ಬೆಳೆದು ಎಲ್ಲ ಕಡೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಭಾರತದಾದ್ಯಂತ ಎಲ್ಲ ಕಡೆ ಅವರವರ ಛಾಪನ್ನು ಅವರು ಮೂಡಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಗುರುಗಳು, ನಾವು ಕಲಿತಂತ ಶಾಲೆ. ಇವತ್ತು ನಾನು ಈ ಒಂದು ಹಂತಕ್ಕೆ ಬಂದಿದ್ದೇ ಒಂದು ದೊಡ್ಡ ಇದು ಸಾಧನೆ ಅಂತ ಹೇಳ್ಬೋದು. ನಾನು 8ನೇ ಕ್ಲಾಸ್ ಡಿಸ್ಕಂಟಿನ್ಯೂ 9 ಶಾಲೆ ಬಿಟ್ಟಿದ್ದೆ, 10ಕ್ಕೂ ಬಿಟ್ಟಿದ್ದೆ. ಸೊ ನನ್ನ ಯಾರ ತಂದೆ ತಾಯಿಗಳ ಒಂದು ಕೃಪೆನೋ ಅವರ ಒಂದು ಆಶೀರ್ವಾದನೋ ನಂತರದಲ್ಲಿ ನಾನು SSLCಯನ್ನು ಉತ್ತೀರ್ಣನಾಗಿ TCHಗೂ ಕೂಡ ಇತ್ತೀಚೆಗೆ ನನ್ನ ಪೂಜೆಗಳೊಬ್ಬರು ಆಗಲಿದ್ರು. ಅವರ ಒಂದು ಕೃಪೆಯಿಂದ ನಾನು TCH ಕೂಡ ಮಾಡ್ಕೊಂಡೆ. ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಹೇಳ್ದೆ, ಈಗ ಅವರವರ ಸಾಧನೆ ಅವರವರ ಬಹಳ ದೊಡ್ಡ. ನಾನು ಇವತ್ತು ಈ 38 ವರ್ಷದ ಹಿಂದೆ ನಾನು ಆ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು 90 ಜೂನ್ವರೆಗೆ, ಏಪ್ರಿಲ್ವರೆಗೆ ಮಾಡಿದ್ದೆ. ಜೂನ್ಗೆ ನಾನು ಸರ್ಕಾರಿ ಸೇರ್ಕೋಬೇಕಾಗಿತ್ತು. ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದವರಲ್ಲಿ ನಾನೇ ಕಿರಿಯವರು. ಇನ್ನು 3.25 ವರ್ಷ ಭಗವಂತ ಆರೋಗ್ಯವನ್ನು ಕೊಟ್ಟರೆ ಈ ಒಂದು ನಿಮ್ಮಂತ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯೆಯನ್ನು ದಾನ ಮಾಡಲಿಕ್ಕೆ ಇನ್ನು 3.25 ವರ್ಷಗಳ ಕಾಲ ನಾನು ಈ ಒಂದು ವೃತ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಸಂಪಾದನೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ನಮಗೆ ನಿರಂತರವಾದ ಇವತ್ತು ರವಿ ಕುಮಾರ್ ಹೇಳ್ತಾ ಇದ್ರು ಬಿಸಿನೆಸ್ ಶೆಡ್ಯೂಲ್ ಅಂತ. ನಮಗೆ ಹಾಗಾದ್ರೆ ಬಿಡುವು ಮಾಡಿಕೊಳ್ಳೋದು ಯಾವಾಗ? ನಾವು ನಮ್ಮ ಕುಟುಂಬ, ನಾವು, ನಮ್ಮವರು, ಬಂಧು ಬಾಂಧವರು, ಗುರು ಶಿಷ್ಯರು, ಸಮಾಜ ಎಲ್ಲ ರೀತಿಯ ಏನು ಸಮಯವನ್ನು ಬಿಡುವು ಮಾಡಿ ಸಮಯವನ್ನು ರಂಗು ರಂಗಿನ ಹೂಗಳಿರಲು ಪೂಜೆಗೆ ರಂಗುಗಳಿವೇನು? ರಂಗಿನ ಹೂವೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಅಂಕುಡೊಂಕುಗಳು ಕಪ್ಪಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನು? ಅಂಕುಡೊಂಕುಗಳು ಕಪ್ಪಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನು? ಡೊಂಕಿನ ಕಪ್ಪೆ ನಿನ್ನಾತ್ಮ, ಸಮರಸ ಸಿಹಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಏರುಪೇರುಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನು? ಏರುಪೇರುಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನು? ವಿಧ ವಿಧ ಅಲೆಗಳೇ ನಿನ್ನಾತ್ಮ, ಹರಿಯುವ ನೀರೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನೋಟಕ್ಕೆ ಕಮಾನು ಕಂಗಳೇ ಇರಲು ದೃಷ್ಟಿಗೆ ಕಮಾನು ಇವೆಯೇನು? ನೋಟಕ್ಕೆ ಕಮಾನು ಕಂಗಳೇ ಇರಲು ದೃಷ್ಟಿಗೆ ಕಮಾನು ಇವೆಯೇನು? ಕಮಾನು ಕಂಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ.
ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಭಜನೆಗೆ ನಾರಾಗಗಳು ಭಕ್ತಿಯ ರಾಗಗಳಿವೆ ಏನು ಭಜನೆಗೆ ನಾನಾ ರಾಗಗಳಿವೆ ಭಕ್ತಿಗೆ ರಾಗಗಳಿವೆ ಏನು ಭಜನೆ ರಾಗಗಳೇ ನಿನ್ನಾತ್ಮ ಸದ್ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ. ಧನ್ಯವಾದಗಳು. ಹೀಗೆ ನಮ್ಮನ್ನು ಕರೆಸಿ ಇವತ್ತು ಸ್ನೇಹಿತರೆ ನಮಗೆ ನಿಮ್ಮಲ್ಲಿ ಉಳಿಯುವಂಥದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ. ಇವತ್ತು ಈ 3 ದಿನದ ಈ ಬದುಕಿನಲ್ಲಿ ನಾವಿವತ್ತೆಲ್ಲ ಬಹಳ ಸಂತೋಷದಿಂದ ಸೇರಿದ್ದೀವಿ. ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ ಅನ್ನೋ ಆತಂಕ ಇವತ್ತಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನೀವೆಲ್ಲ ಒಳ್ಳೆಯ ಸಮಾಜಮುಖಿಯಾದಂಥ ಕೌಟುಂಬಿಕವಾದಂಥ ಜೀವನವನ್ನು ನಡೆಸಲಿಕ್ಕೆ ನಿಮ್ಮನ್ನೆಲ್ಲ ನೀವು ಗಗನಂತರಕ್ಕೆ ಬೆಳಲಿಕ್ಕೆ ಭಗವಂತ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸದೆ ನಿಮ್ಮೆಲ್ಲರ ವೈಯಕ್ತಿಕವಾದಂತಹ ಜೀವನ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ನೀವೆಲ್ಲ ಗಗನ ತಾರೆಗಳಾಗಿ ಗುರುತಿಸಿಕೊಳ್ಳುವಂತಹ ಇನ್ನೂ ಹೆಚ್ಚಿನ ಒಳ್ಳೆಯ ಅವಕಾಶಗಳು ನಿಮಗೆಲ್ಲ ಸಿಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನ ಇಲ್ಲಿ ಕರೆಸಿ ನನ್ನ ಮೇಲೆ ಪ್ರೀತಿಯ ಇಟ್ಟು ಗೌರವಿಸೋದಕ್ಕೆ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೇನೆ. ಎಲ್ರಿಗೂ ಧನ್ಯವಾದಗಳು. ನಿಮಗೂ ನಾವೆಲ್ಲ ಚಿರಋಣಿಯಾಗಿರ್ತೀವಿ.